ಹರೇ ರಾಮ. ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ದಿವಸ ಸದ್ಗತಿ ಹಾಗೂ ಕಪಿಲಾದರ್ಶನಾದಿ ಗ್ರಂಥಕರ್ತರಾದ ಸಿದ್ದಾಪುರ ತಾಲೂಕಿನ ಗೋಳಿಕೈಯವರಾದ ವಿಶ್ವನಾಥ ಭಟ್ರು ನಮ್ಮೊಂದಿಗಿದ್ದಾರೆ. ಅವರು ಶ್ರಾದ್ದ ಮತ್ತು ಮಹಾಲಯದ ಬಗ್ಗೆ ನಮಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಶ್ವನಾಥ ಭಟ್ರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಶ್ವನಾಥ ಭಟ್ರೆ, ಈ ಶ್ರಾದ್ದ ಎಂದರೆ ಏನು ಅನ್ನುವಂಥದ್ದು ಎಲ್ಲರಿಗೂ ಮಾಹಿತಿ ಸರಿಯಾದ ರೀತಿಯಲ್ಲಿ ಇಲ್ಲ. ಹಾಗಾಗಿ ನೀವು ಶ್ರಾದ್ದ ಅಂದರೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಎಲ್ಲವರಿಗೂ ನಮಸ್ಕಾರ. ಶ್ರಾದ್ದ ಅಂದರೆ ಏನು ಎಂಬುದು ನಿಮ್ಮ ಪ್ರಶ್ನೆ. ಗತಿಸಿದ ನಮ್ಮ ಪೂರ್ವಜರಿಗೆ ಶ್ರದ್ಧೆಯಿಂದ ನಾವು ಕೊಡತಕ್ಕಂತಹ ಉಪಾಸನೆ, ಪೂಜೆ, ದ್ರವ್ಯತ್ಯಾಗ, ಇದಕ್ಕೆ ಶ್ರಾದ್ದ ಅಂತ ಕರೀತಾರೆ. ಮಾತೃವರ್ಗವನ್ನು, ಪಿತೃವರ್ಗವನ್ನು ಅಥವಾ ನಮ್ಮ ಬಂಧುಗಳನ್ನು ಉದ್ದೇಶಿಸಿ ಮಾಡತಕ್ಕಂತಹ ಒಂದು ವೈದಿಕ ಪ್ರಕ್ರಿಯೆ ಇದು ಶ್ರಾದ್ದ. ಶ್ರಾದ್ದ ನಮಗೆ ತುಂಬ ಶ್ರೇಯಸ್ಸನ್ನುಂಟು ಮಾಡ್ತದೆ ಹೇಳಿ ನಮಗೆ ಧರ್ಮಶಾಸ್ತ್ರಗಳು ತಿಳಿಸ್ಕೊಡ್ತವೆ. ಎಲ್ಲ ವಿಧಿ ನಿಷೇಧಗಳನ್ನು ನಮಗೆ ಧರ್ಮಶಾಸ್ತ್ರದ ಆಧಾರದ ಮೇಲೆ ನಮ್ಮಲ್ಲಿ ಹಾಸುವಕ್ಕಾಗಿ ಬೆಳೆದು ಬಂದಿದೆ. ಧರ್ಮಶಾಸ್ತ್ರಕ್ಕೆ ಸ್ಮೃತಿಗಳು, ಗೃಹ್ಯಸೂತ್ರಗಳು, ಧರ್ಮಸೂತ್ರಗಳು ಪ್ರಮಾಣ ಗ್ರಂಥಗಳು. ಬಹು ವಿಸ್ತಾರವಾದಂತಹ ಶಾಸ್ತ್ರ ಇದಾಗಿದೆ. ವಿಸ್ತಾರವಾದಂತಹ ಧರ್ಮಶಾಸ್ತ್ರದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಾಗಿ ಶ್ರಾದ್ದದ ಬಗ್ಗೆ ಇರತಕ್ಕಂತಹ ವಿಚಾರ ವ್ಯಾಪ್ತವಾಗಿದೆ. ಇದರಿಂದ ನಮಗೆ ತಿಳಿಯುತ್ತದೆ ಶ್ರಾದ್ದದ ಮಹತಿ. ಶ್ರಾದ್ದಾತ್ ಪರಂ ಶ್ರೇಯಸ್ಕರಂ ನಾಣ್ಯತ್ ಉದಾಹೃತಂ. ಶ್ರಾದ್ದಕ್ಕಿಂತ ಹೆಚ್ಚಾಗಿ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂತಹ ಮತ್ತೊಂದು ಪ್ರಕ್ರಿಯೆ ಇಲ್ಲ. ಆದ್ದರಿಂದ ಸರ್ವಶ್ರೇಯಸ್ಸನ್ನು ಕೊಡುವಂಥದ್ದು ಶ್ರಾದ್ದವಾಗಿದೆ. ಸರಿ, ಈಗ ಈ ಶ್ರಾದ್ದ ನಾವು ಮಾಡೋದ್ರಿಂದ ಏನು ಪ್ರಯೋಜನ, ಮುಖ್ಯವಾಗಿ ನಮಗೆ ಏನೇನು ಪ್ರಯೋಜನಗಳಾಗ್ತದೆ? ಶಾಸ್ತ್ರದ ಪ್ರಕಾರ ಶ್ರಾದ್ದ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು. ಶ್ರಾದ್ದವನ್ನು ವಿಧಾನ ಮಾಡಿದ್ದೇ ಶಾಸ್ತ್ರ. ಶ್ರಾದ್ದದಿಂದ ಎಲ್ಲದೂ ಲಭಿಸುತ್ತದೆ ಎಂಬುದು ಶಾಸ್ತ್ರದ ಅಭಿಮತ. ಆಯುಃಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತಿ ತಥಾ ರಾಜ್ಯಂ ಪ್ರೀತಾಂದ್ರೂಣಾಂ ಪಿತಾಮಹ ಅಂತ. ಆಯುಷ್ಸು, ಪ್ರಜಾಸಂಪತ್ತಿ, ಧನಸಂಪತ್ತಿ, ಸ್ವರ್ಗ, ಮೋಕ್ಷ, ಭೂಮಿ, ಆರೋಗ್ಯ ಇವೆಲ್ಲವೂ ನಮಗೆ ಶ್ರಾದ್ದದಿಂದ ಲಭಿಸುತ್ತದೆ. ಶ್ರಾದ್ದ ಒಂದು ವಿಶಿಷ್ಟವಾದಂತಹ ಪ್ರಕ್ರಿಯೆ. ಶ್ರಾದ್ದದಲ್ಲಿ ನಮಗೂ ಗತಿಸಿದ ನಮ್ಮ ಪೂರ್ವಜರಿಗೂ ಒಂದು ಅನುಬಂಧ ಉಂಟಾಗ್ತದೆ. ಅಂತಹ ಎಲ್ಲ ಶ್ರೇಯಸ್ಸನ್ನು ಕೊಡುವಂಥದ್ದು ಶ್ರಾದ್ದ ಪ್ರಕ್ರಿಯೆಯಾಗಿದೆ. ವಿಶೇಷವಾಗಿ ಶ್ರಾದ್ದದಲ್ಲಿ ಪಿತೃಗಳನ್ನು ಕರೆದು ಆವಾಹಿಸಿ ಪೂಜಿಸಿ ಅನ್ನದಾನವನ್ನು, ಹಾಗೆ ಪಿಂಡ ಬಲಿಪ್ರದಾನವನ್ನು ನಾವು ಮಾಡ್ತೇವೆ. ಹಾಗೆ ಶ್ರಾದ್ದದಲ್ಲಿ ಬೇರೆ ಬೇರೆ ಶ್ರಾದ್ದಗಳಿಗೆ ಬೇರೆ ಬೇರೆ ಶ್ರಾದ್ದ ದೇವತೆಗಳು ಇದ್ದಾವೆ. ಉದಾಹರಣೆಗೆ ಪ್ರತಿ ಸಾಂವತ್ಸರಿಕ ಶ್ರಾದ್ದಕ್ಕೆ ಪುರೂರವ ಮಾರ್ದ್ರವ ಸಂಜ್ಞಕರಾದಂತಹ ವಿಶ್ವೇದೇವರು, ಹಾಗೆ ಧುರಿಲೋಚನ, ಕಾಮಕಾಲ, ಸತ್ಯವಸು ಇತ್ಯಾದಿ ಬೇರೆ ಬೇರೆ ಶ್ರಾದ್ದಕ್ಕೆ ಬೇರೆ ಬೇರೆ ವಿಶ್ವೇದೇವರು, ಅವರನ್ನು ಆವಾಹಿಸಿ ಪೂಜಿಸಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳುವುದು. ಹಾಗೆ ಮಹಾವಿಷ್ಣುವನ್ನು ಆವಾಹಿಸಿ ಪೂಜಿಸುವುದು. ಹೀಗೆ ಶ್ರಾದ್ದ ಪ್ರಕ್ರಿಯೆ ಬಹು ವಿಸ್ತಾರವಾಗಿ ಇದೆ. ಈಗ ನೀವೇ ಹೇಳಿದಾಗೆ ಬೇರೆ ಬೇರೆ ಶ್ರಾದ್ದಗಳಿದೆ ಅಂತ ಹೇಳಿದ್ರಿ. ಹಾಗೆ ಬೇರೆ ಬೇರೆ ಶ್ರಾದ್ದಗಳು ಅಂತಾದರೆ ಶ್ರಾದ್ದಗಳಲ್ಲಿ ಎಷ್ಟು ವಿಧಗಳಿದೆ? ಅದರ ವಿಶೇಷತೆ ಏನು? ಶ್ರಾದ್ದಗಳಲ್ಲಿ ಬಹು ವಿಧಗಳಿವೆ. ನಮಗೆ
ಒಂದು ಉಕ್ತಿಯ ಪ್ರಕಾರ 12 ವಿಧದ ಶ್ರಾದ್ದಗಳು ಸಾಮಾನ್ಯವಾಗಿ ಪ್ರಚಲಿತವಾಗಿವೆ. ನಿತ್ಯ, ನೈಮಿತ್ತಿಕ, ಕಾಮ್ಯ, ವೃದ್ಧಿ, ಸಪಿಂಡೀಕರಣ, ಪಾರ್ವಣ, ಹಾಗೆಯೇ ಗೌಷ್ಠ್ಯ, ಅಷ್ಟಕ, ಹಾಗೆ ಕಾಮ್ಯ, ಯಾತ್ರ, ಪುಷ್ಟಿ ಇತ್ಯಾದಿ 12 ವಿಧದ ಶ್ರಾದ್ದಗಳು ನಮಗೆ ಶಾಸ್ತ್ರದ ಪ್ರಕಾರ ರೂಢಿಯಲ್ಲಿವೆ. ನಿತ್ಯ ಶ್ರಾದ್ದ ಅಂದರೆ ಪ್ರತಿದಿನ ಮಾಡ್ತಕ್ಕಂಥ ಶ್ರಾದ್ದ. ಹಾಗೆ ನೈಮಿತ್ತಿಕ, ಬೇರೆ ಯಾವುದೋ ಒಂದು ಕರ್ಮಾಂಗದ ನಿಮಿತ್ತ ಮಾಡ್ತಕ್ಕಂಥ ಶ್ರಾದ್ದ ನೈಮಿತ್ತಿಕ ಶ್ರಾದ್ದ. ಕಾಮ್ಯ, ನಮ್ಮ ಕಾಮನೆಯನ್ನು ಪೂರೈಸಿಕೊಳ್ಳಿಕ್ಕಾಗಿ ಮಾಡತಕ್ಕಂತಹ ಪಿತೃಪಾಸನೆ ಕಾಮ್ಯ ಶ್ರಾದ್ದ. ಹಾಗೆ ವೃದ್ಧಿಶ್ರಾದ್ದ, ಸಂತಾನ ಭಾಗ್ಯ ಪ್ರಾಪ್ತಿಯಾದಾಗ, ಇನ್ನಾವುದೋ ಅಭ್ಯುದಯ ಉಂಟಾದಾಗ ಮಾಡ್ತಕ್ಕಂಥ ಶ್ರಾದ್ದ ವೃದ್ಧಿಶ್ರಾದ್ದ. ಹಾಗೆ ಸಪಿಂಡ ಶ್ರಾದ್ದ, ಸಪಿಂಡೀಕರಣ, ಇದು ಪಿತೃಗಳು ತೀರಿಕೊಂಡಾಗ ಪ್ರೇತತ್ವ ನಿವೃತ್ತಿಯಾಗಿ ಪಿತೃತ್ವ ಪ್ರಾಪ್ತಿಗಾಗಿ ಹಾಗೂ ಸಮಾನೋದಕ ಸಪಿಂಡತಾ ಸಿದ್ಧಿಗಾಗಿ ಮಾಡ್ತಕ್ಕಂಥ ಶ್ರಾದ್ದ ಸಪಿಂಡೀಕರಣ ಶ್ರಾದ್ದ ಪ್ರಸಿದ್ಧವಾದಂಥ ಶ್ರಾದ್ದ. ಹಾಗೆ ಪಾರ್ವಣ ಶ್ರಾದ್ದ, ಪರ್ವ ಸಂಬಂಧಿಯಾದಂತು, ವಿಶೇಷವಾಗಿ ಶ್ರಾದ್ದವನ್ನು ಇಂಥ ದಿನ ಮಾಡಬೇಕು ಉಕ್ತವಾದ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ಆ ಒಂದು ದಿನದಲ್ಲಿ ಮಾಡ್ತಕ್ಕಂಥ ಶ್ರಾದ್ದ. ಉದಾಹರಿಸಬೇಕುಳ್ಳಾದರೆ ಅಮಾವಾಸ್ಯೆ, ಹಾಗೆ ದರ್ಶ ಶ್ರಾದ್ದ ಅಂತ, ಸಂಕ್ರಾಂತಿ ಶ್ರಾದ್ದ, ಹಾಗೆ ಅಷ್ಟಮಿ ದಿನ, ದ್ವಾದಶಿ ದಿನ ಮಾಡ್ತಕ್ಕಂಥ ಶ್ರಾದ್ದಗಳು ಪಾರ್ವಣ ಶ್ರಾದ್ದ, ಪರ್ವಶ್ರಾದ್ದ. ಹಾಗೆ ಇನ್ನು ದೈವಿಕ ಶ್ರಾದ್ದ ಅಂತ, ದೇವತಾ ಉದ್ದೇಶವನ್ನು ಮಾಡ್ತಕ್ಕಂಥ, ದೇವತಾ ಉದ್ದೇಶಕ್ಕಾಗಿ ಮಾಡ್ತಕ್ಕಂಥ ಶ್ರಾದ್ದ ದೈವಿಕ ಶ್ರಾದ್ದ. ಅಷ್ಟಕ ಶ್ರಾದ್ದ, ಅಷ್ಟಮಿಯ ದಿನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಶ್ರೌತದಲ್ಲಿ ಉಕ್ತವಾದಂಥದ್ದು. ಹಾಗೆ ಗೌಷ್ಠ್ಯ, ಗೋಷ್ಠಿ ಸಂಬಂಧಿಯಾಗಿ ಒಂದು ಶಾಸ್ತ್ರಗೋಷ್ಠಿ ನಡೀತಾ ಇದೆ, ಅದು ಏನು ಆ ಶಾಸ್ತ್ರಗೋಷ್ಠಿಗೆ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗಬೇಕು, ಆ ದೃಷ್ಟಿಯಿಂದ ವಿದ್ವಾಂಸರೆಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಶ್ರಾದ್ದ ಗೌಷ್ಠ್ಯ ಶ್ರಾದ್ದ ವಿಶೇಷವಾದಂಥದ್ದು. ಇನ್ನು ಕಾಮ್ಯ ಶ್ರಾದ್ದ, ನಮ್ಮ ಕಾಮನೆಯನ್ನು ಪೂರೈಸಿಕೊಳ್ಳಿಕ್ಕಾಗಿ ಮಾಡ್ತಕ್ಕಂಥ ಶ್ರಾದ್ದ. ಯಾತ್ರಾ ಶ್ರಾದ್ದ, ಯಾತ್ರೆಯ ಆದಿಯಲ್ಲಿ, ಯಾತ್ರೆಯ ಮಧ್ಯದಲ್ಲಿ, ತೀರ್ಥಕ್ಷೇತ್ರದಲ್ಲಿ ಹಾಗೂ ಯಾತ್ರೆಯನ್ನು ಮುಗಿಸಿಕೊಂಡು ಬಂದ ಮೇಲೆ ಮಾಡ್ತಕ್ಕಂಥದ್ದು ಯಾತ್ರಾ ಶ್ರಾದ್ದ. ಹಾಗೆ ಪುಷ್ಟಿ ಶ್ರಾದ್ದ, ನಮಗೆ ಪುಷ್ಟಿಯನ್ನು ಕೊಡಲಿ ಎಂಬ ಉದ್ದೇಶದಿಂದ ಮಾಡ್ತಕ್ಕಂಥ ಶ್ರಾದ್ದ ಪುಷ್ಟಿ ಶ್ರಾದ್ದ. ದೈವಿಕ ಶ್ರಾದ್ದ, ದೇವತಾ ಉದ್ದೇಶವಾಗಿ ಮಾಡ್ತಕ್ಕಂಥ ಶ್ರಾದ್ದ ದೈವಿಕ ಶ್ರಾದ್ದ. ಹೀಗೆ 12 ಪ್ರಕಾರದಲ್ಲಿ ಶ್ರಾದ್ದ ವಿಭಾಗ ಆಗಿದೆ. ಅದರಲ್ಲಿ ಪ್ರಧಾನವಾಗಿ 2 ವಿಭಾಗ, ಏಕೋದ್ದಿಷ್ಟ ಮತ್ತು ಪಾರ್ವಣ ಅಂತ. ಈ ಹಿಂದೆ ಪಾರ್ವಣ ಅಂತ ಬಂತು, ಅದು ಪರ್ವ ಸಂಬಂಧಿಯಾಗಿ ಅಂತ, ಪರ್ವದಿಂದಲೇ ಮಾಡ್ತಕ್ಕಂಥ ಶ್ರಾದ್ದವನ್ನು ಪಾರ್ವಣ ಅಂತ ಹೇಳ್ತಾರೆ. ತ್ರಿಪುರುಷರನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಶ್ರಾದ್ದಕ್ಕೂ ಪಾರ್ವಣ ಅಂತ ಸಂಜ್ಞೆ ಇದೆ. ಪಿತೃಪಿತಾಮಹ ಪ್ರಪಿತಾಮಹ ಅಥವಾ ಮಾತೃಪಿತಾಮಹಿ ಪ್ರಪಿತಾಮಹಿ, ಹೀಗೆ 3 ಪಿತೃಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಶ್ರಾದ್ದಕ್ಕೆ ಪಾರ್ವಣ ಶ್ರಾದ್ದ ಅಂತ ಹೇಳ್ತಾರೆ. ಏಕೋದ್ದಿಷ್ಟ ಇನ್ನೊಂದು ವಿಧಾನ, ಏಕಃ ಉದ್ದಿಷ್ಟ ಯಸ್ಮಿನ್ ಕರ್ಮಣಿ ಏಕೋದ್ದಿಷ್ಟ ತಂ ಏಕೋದ್ದಿಷ್ಟಂ, ಒಂದೇ ಪಿತೃವನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಶ್ರಾದ್ದ ಏಕೋದ್ದಿಷ್ಟ ಶ್ರಾದ್ದ ಅಂತ. ನಮ್ಮಲ್ಲಿ ಇದು ಹೆಚ್ಚಾಗಿ 11ನೇ ದಿನ ಮಾತ್ರ ಮಾಡೋದು ಪ್ರಚಲಿತ ಇದೆ. ಆದರೆ ತಂದೆ ತಾಯಿಗಳ ಶ್ರಾದ್ದವನ್ನು ಏಕೋದ್ದಿಷ್ಟ ವಿಧಾನದಲ್ಲೇ ಮಾಡಬೇಕು ಹೇಳೋದು ಬಹು ವಿದ್ವಾಂಸರ ಧರ್ಮಶಾಸ್ತ್ರಕಾರರ ಅಭಿಮತವಾಗಿದೆ. ನಮ್ಮ ನರ್ಮದೆಯ ದಕ್ಷಿಣ ಭಾಗದಲ್ಲಿ ಅದು ಹೆಚ್ಚಾಗಿ ಪ್ರಚಲಿತ ಇಲ್ಲ. ಉತ್ತರ ಭಾರತದಲ್ಲಿ ಏಕೋದ್ದಿಷ್ಟ ವಿಧಾನದಿಂದಲೇ ಮಾತೃಪಿತೃಗಳ ಶ್ರಾದ್ದವನ್ನು ಕೂಡ ಮಾಡ್ತಾರೆ. ಹಾಗೆ ಮಾಡಬೇಕು ಅಂತ ಬಹುಜನರ ಅಭಿಪ್ರಾಯವಾಗಿದೆ. ಹಾಗೆ ಈ ರೀತಿಯಾಗಿ ಏಕೋದ್ದಿಷ್ಟ ಮತ್ತು ಪಾರ್ವಣ ಶ್ರಾದ್ದ ಹೇಳೋದು ಸ್ಥೂಲವಾಗಿ 2 ವಿಭಾಗ. ಎಲ್ಲ ಶ್ರಾದ್ದಲ್ಲೂ ಕೂಡ ಪಿತೃಗಳ ಆವಾಹನೆ ಪೂಜೆ ಎಲ್ಲ ಸಮಾನವಾಗಿರ್ತದೆ. ಪಿಂಡ ಪ್ರದಾನ, ಬಲಿ ಹಾಗೂ ತರ್ಪಣ ಇತ್ಯಾದಿ ಇರ್ತದೆ. ಈ ರೀತಿಯಾಗಿ ಶ್ರಾದ್ದದ ಪ್ರಕ್ರಿಯೆ ನಮ್ಮಲ್ಲಿ ಸಾಗಿ ಬಂದಿದೆ. ಇನ್ನು ಪಾರ್ವಣ ಸಂಬಂಧಿಯಾದಂಥ ಶ್ರಾದ್ದ, ಅದು ಕೂಡ ಮಹಾಲಯ ಶ್ರಾದ್ದವು ಕೂಡ ಪಾರ್ವಣ ಶ್ರಾದ್ದದಲ್ಲಿ ಒಂದಾಗಿದೆ. ಈಗ ಹಲವಾರು ಶ್ರಾದ್ದಗಳ ಬಗ್ಗೆ ನೀವು ಹೇಳಿದ್ರಿ. ಅದರಲ್ಲಿ ಇವತ್ತಿನ ದಿವಸದಲ್ಲಿ ನಮಗೆ ಕೆಲವೊಂದು ಕಷ್ಟನೂ ಆಗಬಹುದು ಅಥವಾ ಪ್ರಚಲಿತದಲ್ಲೂ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಮಾಡಲೇಬೇಕಾದಂಥ ಶ್ರಾದ್ದಗಳು ಯಾವ್ಯಾವುದು,
ಮತ್ತೆ ಅದು ಮಾಡದೇ ಇರೋದರಿಂದ ಏನು ನಮಗೆ ತೊಂದರೆಗಳಾಗ್ತದೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂಚೂರು ಮಾಹಿತಿಯನ್ನು ನೀಡಿ. ಈಗ ನಾವು ಅದೇ ಒಂದು ಸನ್ನಿವೇಶದಲ್ಲಿದ್ದೇವೆ. ಮಹಾಲಯ ಶ್ರಾದ್ದದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಮಹಾಲಯ ಅಂದರೆ ಭಾದ್ರಪದ ಕೃಷ್ಣ ಪಕ್ಷ ಪತಿಪದಿಯಿಂದ ಪಾಡ್ಯದಿಂದ ಅಮಾವಾಸ್ಯೆಯವರೆಗಿನ ಅವಧಿ ಮಹಾಲಯ, ಪಿತೃಪಕ್ಷ. ಈ ಸಂದರ್ಭದಲ್ಲಿ ಪಿತರನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಶ್ರಾದ್ದ ಮಹಾಲಯ ಶ್ರಾದ್ದ. ಇದು ತುಂಬ ವಿಶೇಷವಾದಂತಹ ದಿನ. ಸೂರ್ಯನು ಕನ್ಯಾ ರಾಶಿಯಲ್ಲಿ ಸಂಚರಿಸುವಂತಹ ದಿನ. ಈ ವೇಳೆಯಲ್ಲಿ ಪಿತೃಲೋಕದ ದ್ವಾರ ತೆರೆದಿರ್ತದೆ ಅಂತ. ಆ ಸಂದರ್ಭದಲ್ಲಿ ಪಿತೃಗಳು ತಮ್ಮ ತಮ್ಮ ಅನುಬಂಧಿಗಳ ಮನೆಯತ್ತ ಚಿತ್ತೈಸುತ್ತಾರೆ, ಅನುಗ್ರಹ ಮಾಡಬೇಕು ಹೇಳುವಲ್ಲಿ ಕಾತರರಾಗಿರ್ತಾರೆ ಹೇಳುವುದು ಶಾಸ್ತ್ರ ಮರ್ಯಾದೆಯಾಗಿದೆ. ಇಂಥ ವೇಳೆಯಲ್ಲಿ ಶ್ರಾದ್ದವನ್ನು ಮಾಡಿದರೆ ವಿಶೇಷವಾದಂಥ ಫಲವನ್ನು ಕೊಡ್ತದೆ. ಪಿತೃಪಕ್ಷದಲ್ಲಿ ಅಥವಾ ಮಹಾಲಯದಲ್ಲಿ ಶ್ರಾದ್ದವನ್ನು ಮಾಡಿದ್ರಿಂದ ಒಂದು ಯಾಗ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಶಾಸ್ತ್ರವಾಕ್ಯ ಇದೆ. ಒಂದು ವೇಳೆ ಮಾಡದೇ ಹೋದರೆ ಪಿತೃಗಳು ನಮ್ಮ ಮನೆಯ ಬಾಗಿಲಿಗೆ ಬರುವಂಥ ಸನ್ನಿವೇಶ ಆದ್ದರಿಂದ ಮಾಡದೇ ಹೋದರೆ ನಿರಾಶರಾಗಿ ಅವರು ಹೋಗ್ತಾರೆ. ಪಿತೃವರ್ಗದ ಅವಕೃಪೆಗೆ ನಾವು ಪಾತ್ರರಾಗ್ತೇವೆ. ಅವರ ಅನುಗ್ರಹದಿಂದ ಉಂಟಾದ ಅಭ್ಯುದಯದಿಂದ ನಾವು ವಂಚಿತರಾಗುತ್ತೇವೆ ಹೇಳುವುದು ಶಾಸ್ತ್ರದ ಅಭಿಪ್ರಾಯವಾಗಿದೆ. ಈ ಮಹಾಲಯ ಶ್ರಾದ್ದವನ್ನು ಅನೇಕ ವಿಧದಲ್ಲಿ ಮಾಡ್ತಾರೆ. ಪತಿಪದೆಯಿಂದ ಅಮಾವಾಸ್ಯೆಯವರೆಗೂ ಪ್ರತಿದಿನವೂ ಮಾಡುವಂತಹ ಒಂದು ವಿಧಾನ ಇದೆ. ಹಾಗೆಯೇ ಪಂಚಮಿಯಿಂದ ಅಮಾವಾಸ್ಯೆ ಪರ್ಯಂತ, ಷಷ್ಠಿಯಿಂದ ಅಮಾವಾಸ್ಯೆ ಪರ್ಯಂತ, ಅಷ್ಟಮಿಯಿಂದ ಅಮಾವಾಸ್ಯೆ ಪರ್ಯಂತ, ದಶಮಿಯಿಂದ ಅಮಾವಾಸ್ಯೆ ಪರ್ಯಂತ, ಏಕಾದಶಿಯಿಂದ ಅಮಾವಾಸ್ಯೆ ಪರ್ಯಂತ, ಹೀಗೆ 5 ವಿಧದಲ್ಲಿ ಮಹಾಲಯ ಶ್ರಾದ್ದವನ್ನು ಮಾಡುವಂತಹ ಪದ್ಧತಿ ಇದೆ. ಹಾಗೆಯೇ ಇದೆಲ್ಲ ತುಂಬ ದೀರ್ಘವಾದಂಥ ವಿಧಾನ, ಇಂದು ಆಚರಣೆಯಲ್ಲೆಲ್ಲೂ ಕಂಡು ಬರುವುದಿಲ್ಲ. ಆದರೂ ನಮ್ಮ ಶಾಸ್ತ್ರ ತಿಳಿಸಿಕೊಡ್ತದೆ. ಇನ್ನೊಂದು ರೀತಿಯದ್ದು ಮಹಾಲಯ ಶ್ರಾದ್ದ, ಸಕ್ರನ್ ಮಹಾಲಯ ಶ್ರಾದ್ದ ಅಂತ, ಒಂದು ದಿನ ಮಾಡ್ತಕ್ಕಂಥ ಮಹಾಲಯ ಶ್ರಾದ್ದ. ಇಂದು ಅಲ್ಲಲ್ಲಿ ನಾವು ಇದನ್ನು ಕಾಣ್ತೇವೆ. ಹಿರಿಯರ ತಂದೆಯ ಅಥವಾ ತಾಯಿಯ ಮೃತತಿಥಿಯನ್ನು ಅನುಲಕ್ಷಿಸಿ ಆವತ್ತು ಹಿರಿಯರನ್ನು ಉದ್ದೇಶಿಸಿ ಮಾಡ್ತಕ್ಕಂತಹ ಶ್ರಾದ್ದ ಸಕನ್ ಮಹಾಲಯ ಶ್ರಾದ್ದ. ಇದಕ್ಕೆ ವಿಶೇಷವಾದಂಥ ಫಲವನ್ನು ಹೇಳಿದ್ದಾರೆ. ಸಕನ್ ಮಹಾಲಯ ಶ್ರಾದ್ದವನ್ನು ಮೃತತಿಥಿಯನ್ನು ಅನುಲಕ್ಷಿಸಿಯೂ ಮಾಡಬಹುದು ಅಥವಾ ಯಾವತ್ತಾದರೂ ಒಂದಿನ ಮಾಡಬಹುದು. ಪಿತೃಪಕ್ಷದಲ್ಲಿ ಪಾಡ್ಯದಿಂದ ಅಮಾವಾಸ್ಯೆಯೊಳಗೆ ಯಾವತ್ತಾದರೂ ಒಂದಿನ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಇನ್ನು ಚತುರ್ದಶಿ ಒಂದು ನಿಷೇಧ ಹೇಳಿದ್ದಾರೆ. ಆದರೂ ಕೂಡ ಅಶಕ್ತನಾಗಿದ್ದರೆ ಚತುರ್ದಶಿ ದಿನ ಕೂಡ ನಾವು ಮಹಾಲಯ ಶ್ರಾದ್ದವನ್ನು ಮಾಡಬಹುದು. ತುಂಬ ವಿಶಿಷ್ಟವಾದಂತಹ ಒಂದು ಪರ್ವಕಾಲ ಆದ್ದರಿಂದ ಈ ವೇಳೆಯಲ್ಲಿ ಶ್ರಾದ್ದ ಮಾಡಿದ್ರಿಂದ ನಮಗೆ ಬಹು ಅಭ್ಯುದಯ ಉಂಟಾಗುತ್ತದೆ ಹೇಳುವುದು ಶಾಸ್ತ್ರಸಮ್ಮತವಾದಂತಹ ಸಂಗತಿಯಾಗಿದೆ. ಇನ್ನು ಈ ಒಂದು ವೇಳೆಯಲ್ಲಿ ಧುರಿಲೋಚನ ಹೇಳ್ತಕ್ಕಂಥದ್ದು ದೇವತೆಗಳು ಶ್ರಾದ್ದ ದೇವತೆಗಳು. ಮಹಾಲಯ ಶ್ರಾದ್ದದಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ, ಮಾತೃಪಿತಾಮಹಿ ಪ್ರಪಿತಾಮಹಿ, ತಂದೆ ಅಜ್ಜ ಮುತ್ತಜ್ಜ, ತಾಯಿ ಅಜ್ಜಿ ಮುತ್ತಜ್ಜಿ, ಹಾಗೆ ಅಜ್ಜನ ಮನೆಯ ಕಡೆ ಮಾತಾಮಹ ಮಾತುಃ ಪಿತಾಮಹ ಮಾತುಃ ಪ್ರಪಿತಾಮಹ, ತಾಯಿಯ ತಂದೆಯ ವರ್ಗ, ಹಾಗೆ ತಾಯಿಯ ತಾಯಿ ವರ್ಗ ಮಾತಾಮಹಿ, ಮಾತೃಪಿತಾಮಹಿ, ಮಾತೃಪ್ರಪಿತಾಮಹಿ, ಹೀಗೆ ಈ ಎಲ್ಲ ವರ್ಗವನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಬಹುದು. ಉಳಿದ ಸನ್ನಿವೇಶದಲ್ಲಿ ಈ ರೀತಿಯಾದಂಥ ಅವಕಾಶ ಸಿಗುವುದಿಲ್ಲ. ಈ ರೀತಿಯಾಗಿ ಪಿತೃವರ್ಗ, ಮಾತೃವರ್ಗ, ಮಾತಾಮಹ ವರ್ಗ, ಪಿತಾಮಹಿ ವರ್ಗವನ್ನೆಲ್ಲ ಉದ್ದೇಶ ಮಾಡ್ತಕ್ಕಂಥ ಅವಕಾಶ ನಮಗೆ ಮಹಾಲಯ ಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ಇರ್ತದೆ. ವಿಶೇಷವಾಗಿ ಈಗ ನಾನು ಹೇಳಿದಂತೆ ಈ ಎಲ್ಲ ವರ್ಗಕ್ಕೆ ಪಾರ್ವಣ ವಿಧಾನದಿಂದ 3 ತಲೆಮಾರನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಬೇಕು. ಉಳಿದಂತೆ ಅನೇಕರಿಗೆ ಈ ವೇಳೆಯಲ್ಲಿ ಶ್ರಾದ್ದ ನಾವು ಅನೇಕರನ್ನು ಉದ್ದೇಶಿಸಿ ಈ ವೇಳೆಯಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮೃತರಾದಂಥ ಅನೇಕ ಹರಿಯನ್ನು ಉದ್ದೇಶಿಸಿ ಶ್ರಾದ್ದ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಇದು ಪರ್ವದಿನ. ಈ ಒಂದು ವೇಳೆಯಲ್ಲಿ ನಾವು ನಮ್ಮ ಗತಿಸಿದಂತಹ ಅನೇಕ ಅನುಬಂಧಿಗಳಿಗೆ
ಪಿಂಡ ಪ್ರದಾನವನ್ನು, ಬಲಿ ಪ್ರದಾನವನ್ನು, ತಿಲತರ್ಪಣವನ್ನು ಕೂಡ ಮಾಡಬಹುದು. ನಮ್ಮ ಮನೆಯ ಕುಟುಂಬದ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅವರ ಮಕ್ಕಳು ಇವರನ್ನೆಲ್ಲ ಉದ್ದೇಶಿಸಿ ಶ್ರಾದ್ದ ಮಾಡ್ಬೋದು. ಹಾಗೆಯೇ ಅಜ್ಜನ ಮನೆಯಲ್ಲಿ ಚಿಕ್ಕಮ್ಮ, ದೊಡ್ಡಮ್ಮ, ಹಾಗೆಯೇ ಸೋದರ ಮಾವ, ಸೋದರ ಅತ್ತೆ, ಸೋದರ ಭಾವ ಇವರನ್ನೆಲ್ಲ ಉದ್ದೇಶಿಸಿ ಶ್ರಾದ್ದವನ್ನು ಮಾಡ್ಬೋದು. ಹಾಗೆ ಗತಿಸಿದಂತಹ ಪತ್ನಿ, ಪುತ್ರ, ಪುತ್ರಿ, ಹಾಗೆಯೇ ಗುರುಗಳನ್ನು ಉದ್ದೇಶಿಸಿ, ಶಿಷ್ಯರನ್ನು ಉದ್ದೇಶಿಸಿ, ಮಿತ್ರರನ್ನು ಉದ್ದೇಶಿಸಿ ನಾವು ಶ್ರಾದ್ದವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದು ಒಂದು ಈ ಪರ್ವಕಾಲದ ವಿಶೇಷ. ಈ ರೀತಿಯಾಗಿ ಶ್ರಾದ್ದವನ್ನು ಮಾಡೋದ್ರಿಂದ ಅವರೆಲ್ಲರೂ ಕೂಡ ಸಂತೃಪ್ತರಾಗ್ತಾರೆ. ಸಂತೃಪ್ತರಾಗಿ ನಮ್ಮನ್ನು ಹರಸುತ್ತಾರೆ. ಒಂದು ದಿನ ಏನು ಮಹಾಲಯದಲ್ಲಿ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಇಡೀ ವರ್ಷ ಅದನ್ನು ಸ್ವೀಕರಿಸಿದಂಥ ಪಿತೃಗಳು ಸಂತೃಪ್ತರಾಗಿರ್ತಾರೆ ಹೇಳುವುದು ವಿಶೇಷ. ಆದ್ದರಿಂದ ಮಹಾಲಯ ಪಿತೃಪಕ್ಷ ಇಷ್ಟು ವಿಶೇಷವಾದ್ದು. ಅದರಲ್ಲೂ ಕೂಡ ನಮಗೆ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಬಹುಜನ ಈಗ ಶ್ರಾದ್ದವನ್ನು, ತಿಲತರ್ಪಣವನ್ನು, ಪಿಂಡ ಬಲಿ ಪ್ರದಾನವನ್ನು, ಕೇವಲ ಬಲಿ ಪ್ರದಾನವನ್ನು ಎಲ್ಲ ಮಾಡ್ತಕ್ಕಂಥ ಪದ್ಧತಿ ಬೇರೆ ಬೇರೆ ಜನಾಂಗದಲ್ಲಿ ರೂಢಿ ಇದೆ. ವಿಶೇಷವಾಗಿ ನಾನು ಗಮನವನ್ನು ಕೊಡಬೇಕಾದಂಥ ವಿಚಾರ ಅಂದರೆ ಈ ಶ್ರಾದ್ದ ಇದೆಯಲ್ಲ, ಎಲ್ಲ ಜನಾಂಗದವರಿಗೂ ಮಾಡಲಿಕ್ಕೆ ಅವಕಾಶ ನಮಗೆ ಧರ್ಮಶಾಸ್ತ್ರವೇ ಕೊಟ್ಟಿದೆ. ಎಲ್ಲ ವರ್ಗದವರು ಕೂಡ ಪಿತೃ ಉಪಾಸನೆಯನ್ನು ಮಾಡ್ಬೋದು. ಎಲ್ಲರೂ ಮಾಡಬೇಕು. ಅದರಿಂದ ಅಭ್ಯುದಯನ್ನು ಕಾಣಬೇಕು. ಹೇಗೆ ಇಂದೆಲ್ಲ ಬೇರೆ ಬೇರೆ ವರ್ಗದವರು ತಮ್ಮ ಪಿತೃಗಳನ್ನು ಉಪಾಸನೆ ಮಾಡಿ ತುಂಬ ಅಭ್ಯುದಯವನ್ನು ಕಂಡಿದ್ದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಇದು ನಮಗೆ ಪ್ರತ್ಯಕ್ಷ ನಿದರ್ಶನವಾಗಿದೆ. ವಿಶೇಷವಾಗಿ ಅಮಾವಾಸ್ಯೆ ಒಂದು ಪರ್ವಕಾಲ. ಒಂದು ವೇಳೆ ಎಲ್ಲ ಅಮಾವಾಸ್ಯೆಗಳ ದಿನವೂ ಕೂಡ ಅಮಾವಾಸ್ಯೆ ಶ್ರಾದ್ದವನ್ನು ಮಾಡ್ಬೋದು, ಅಂತರಿತವಾದಂಥ ಶ್ರಾದ್ದವನ್ನು ಮಾಡ್ಬೋದು. ಸಂಕ್ರಾಂತಿ ದಿನ ಅಂತರಿತವಾದಂಥ ಶ್ರಾದ್ದವನ್ನು ಮಾಡ್ಬೋದು. ಅಷ್ಟಮಿ ದಿನ, ದ್ವಾದಶಿ ದಿನ ಅಂತರಿತವಾದಂಥ ಶ್ರಾದ್ದವನ್ನು ಮಾಡೋದು. ಅದು ಒಂದು ಪರ್ವ ದಿನ. ಈ ಪಿತೃಪಕ್ಷದಲ್ಲಿ ಬರತಕ್ಕಂತಹ ಅಮಾವಾಸ್ಯೆ ಅಂತೂ ಪರ್ವ ದಿನ, ಶ್ರೇಷ್ಠವಾದಂಥ ದಿನ. ಅಂತಹ ದಿನ ಒಂದು ಶ್ರಾದ್ದವನ್ನು ಮಾಡಿದರೆ ನಮಗೆ ಪಿತೃ ಅನುಗ್ರಹ ನಿಶ್ಚಿತವಾಗಿಯೂ ಪ್ರಾಪ್ತವಾಗ್ತದೆ. ಪಿತೃಪಕ್ಷ ಬಹಳ ಒಂದು ಪಿತೃಗಳನ್ನು ಸಂತೃಪ್ತಗೊಳಿಸಲಿಕ್ಕೆ ಉಕ್ತವಾದಂಥ ದಿನ. ಚಂದ್ರನು ಭರಣಿಯಲ್ಲಿರುವಾಗ ಶ್ರಾದ್ದವನ್ನು ಮಾಡ್ಬೋದು. ಅವತ್ತು ಮಹಾಭರಣಿ ಅಂತಲೇ. ಇನ್ನು ಸನ್ಯಾಸಿಗಳನ್ನು ಉದ್ದೇಶಿಸಿ ದ್ವಾದಶಿಯ ದಿನ ಶ್ರಾದ್ದವನ್ನು ಮಾಡುವುದು. ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ದಿನ ದ್ವಾದಶಿ, ಆ ದಿನ ಶ್ರಾದ್ದವನ್ನು ಮಾಡುವುದು. ಹೀಗೆ ನಮಗೆ ಮಹಾಲಯ ಪಿತೃಪಕ್ಷ, ಪಿತೃಗಳನ್ನು ಉದ್ದೇಶಿಸಿ ಮಾಡಲಿಕ್ಕೆ, ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ವಿಶೇಷವಾದಂಥ ಅವಕಾಶ ಇದೆ. ಇನ್ನು ತಿಲತರ್ಪಣವನ್ನು ಕೂಡ ಕೇವಲ ತಿಲತರ್ಪಣವನ್ನು ಮಾಡುವವರಿದ್ದಾರೆ. ಶ್ರಾದ್ದಾಂಗ ತಿಲತರ್ಪಣವನ್ನು ಕೂಡ ಮಹಾಲಯ ಶ್ರಾದ್ದಾಂಗ ತಿಲತರ್ಪಣವನ್ನು ಮಾಡುವವರಿದ್ದಾರೆ. ಎಲ್ಲ ಪಿತೃಗಳನ್ನು ಉದ್ದೇಶಿಸಿ ನಮ್ಮ ಗತಿಸಿದಂಥ ಆಪ್ತರನ್ನು ಉದ್ದೇಶಿಸಿ ತಿಲತರ್ಪಣವನ್ನು ಕೊಡೋದು ಪದ್ಧತಿ ಇದೆ. ಇಂದು ಎಲ್ಲ ಜನಾಂಗದವರು ಕೂಡ ಜಾಗೃತರಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಮಹಾಲಯದ ಶ್ರಾದ್ದ ವಿಸ್ತಾರವಾದಂಥ ಶ್ರಾದ್ದವನ್ನು ನಮ್ಮ ಕೈಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಸಕೃನ್ ಮಹಾಲಯ ಅಂತ ಯಾವತ್ತಾದರೂ ಒಂದು ದಿನ ನಮ್ಮ ಪಿತೃಗಳನ್ನು ಉದ್ದೇಶಿಸಿ ಪಾರ್ವಣ ವಿಧಾನದಿಂದ ಶ್ರಾದ್ದ ಮಾಡಿದರೆ ನಮಗೆಲ್ಲ ಅಭ್ಯುದಯ ಉಂಟಾಗ್ತದೆ. ಶ್ರಾದ್ದ ಪ್ರಕ್ರಿಯೆ ಕೂಡ ತುಂಬ ವಿಶಿಷ್ಟವಾದ ವೈಜ್ಞಾನಿಕವಾದಂಥ ಪ್ರಕ್ರಿಯೆ. ಇಡೀ ನಮ್ಮ ಧರ್ಮಶಾಸ್ತ್ರವನ್ನು ಅವಲೋಕನ ಮಾಡಿದಾಗ ದೇವತಾ ಉಪಾಸನೆಗಿಂತೂ ಪಿತೃ ಉಪಾಸನೆಗೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ತಲೆಮಾರಿನಿಂದ ಅವರ ಪುಣ್ಯ, ಅವರ ರಕ್ತ, ಅವರ ಮನೋಭಾವ ನಮ್ಮಲ್ಲಿ ಅಂತರ್ಗತವಾಗಿದೆ. ಅಂತಹ ಪಿತೃ ಅಂಶದಿಂದ ಕೂಡಿದಂಥ ನಾವು ಪಿತೃವರ್ಗವನ್ನು ಸ್ಮರಣೆ ಮಾಡಿಕೊಂಡಾಗ ನಮ್ಮಲ್ಲಿ ಅಂತರ್ಗತವಾದಂತಹ ಪಿತೃ ಅಂಶ ಉದ್ದೀಪನವನ್ನು ಸಕಾರಾತ್ಮಕವಾಗಿ ನಮಗೆ ಫಲಪ್ರದ ಮಾಡ್ತದೆ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕಾದರೆ ಪಿತೃ ಕಾರ್ಯಕ್ಕೆ ತುಂಬ ಮಹತ್ವದ ದಿನಗಳು ಪಿತೃಪಕ್ಷದ ದಿನಗಳು, ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ. ಎಲ್ಲರೂ ಕೂಡ ಇದನ್ನು ಆಚರಿಸಿ ಕೃತಾರ್ಥರಾಗಿ ಅಂತ ನಾನು ಬಯಸ್ತಾ ಇದ್ದೇನೆ. ಈಗ ಮಹಾಲಯ ಶ್ರಾದ್ದ, ಪಿತೃಪಕ್ಷದ ಶ್ರಾದ್ದದ ಬಗ್ಗೆ ಹೇಳಿದ್ರಿ. ಈಗ ಅವರು ಮೃತರಾದ ಮಿತಿಗೆ ಏನು ವಾರ್ಷಿಕವಾಗಿ ಶ್ರಾದ್ದ ಮಾಡ್ತಾ ಇದ್ರು, ಅದನ್ನ ಮಾಡದೆ ಕೇವಲ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಿದ್ರೆ ಸಾಕ, ಅಥವಾ ಪಿತೃಪಕ್ಷದಲ್ಲಿ ಮಹಾಲಯದಲ್ಲೂ ಮಾಡಿ ಮತ್ತೆ ಅವರ
ಮೃತರಾದ ಮಿತಿಗೆ ಮತ್ತೆ ಶ್ರಾದ್ದವನ್ನ ಮಾಡಬೇಕಾ, ಹೇಗೆ ಅದ್ರ ಬಗ್ಗೆ? ಪ್ರತಿ ಸಾಂವತ್ಸರಿಕ ಶ್ರಾದ್ದ ಮತ್ತು ಮಹಾಲಯ ಶ್ರಾದ್ದ ಒಟ್ಟಿಗೆ ಆಗ್ತದೋ ಅಥವಾ ಬೇರೆ ಬೇರೆ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅಂದರೆ ಆ ಒಂದು ತಿಥಿಯನ್ನು ಅನುಲಕ್ಷಿಸಿ ಮಾಡ್ತಕ್ಕಂಥ ಶ್ರಾದ್ದ. ಒಂದು ವೇಳೆ ತಿಥಿಯನ್ನು ಅನುಲಕ್ಷಿಸಿ ಮಾಡಬೇಕಾದಂಥ ಶ್ರಾದ್ದಕ್ಕೆ ವಿಘ್ನ ಉಂಟಾದರೆ ಆ ವಿಘ್ನ ಕಳೆದ ಮೇಲೆ ಆ ಶ್ರಾದ್ದವನ್ನು ಮಾಡಬೇಕು. ಇಲ್ಲ ಅಮಾವಾಸ್ಯೆಯೋ ಅಷ್ಟಮಿಯೋ ಅಷ್ಟಕವೋ ಇತ್ಯಾದಿ ಇದೆಲ್ಲ ಮಾಡಬೇಕು, ಸಂಕ್ರಾಂತಿಯೋ ಇತ್ಯಾದಿಗಳನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೆ ಆಗದೆ ಹೋದರೆ ಪಿತೃಪಕ್ಷದಲ್ಲಿ ಮಾಡಬೇಕು. ಅಂತರಿತವಾದಂಥ ಶ್ರಾದ್ದವನ್ನು ಪಿತೃಪಕ್ಷದಲ್ಲಿ ಮಾಡಬೇಕು. ಇನ್ನು ಪಿತೃಪಕ್ಷದಲ್ಲಿ ನೀವು ಮಹಾಲಯ ಶ್ರಾದ್ದವನ್ನು ಮಾಡಿದ್ದೀರಿ, ಮುಂದೆ ಬರುವ ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡಬೇಕಾ ಬೇಡವಾ ಅಂತ. ಮಹಾಲಯ ಶ್ರಾದ್ದ ಕೇವಲ ಪಿತೃವನ್ನು ಉದ್ದೇಶಿಸಿ ಅಲ್ಲ, ನಿಮ್ಮ ಪಿತೃಗಳನ್ನು ಮಾತ್ರ ಉದ್ದೇಶಿಸಿ ಅಲ್ಲ, ಕೇವಲ ಒಂದು ಪಾರ್ವಣ ಅಲ್ಲ, ಪಿತೃಪಿತಾಮಹ ಪ್ರಪಿತಾಮಹ ಮಾತ್ರ ಅಲ್ಲ. ಪ್ರತಿ ವಾರ್ಷಿಕ ಶ್ರಾದ್ದದಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ಅಥವಾ ಮಾತೃಪಿತಾಮಹಿ ಪ್ರಪಿತಾಮಹಿ ಹೀಗೆ ಏನು ಅದಕ್ಕೊಂದು ಸಂಕ್ಷಿಪ್ತವಾದಂತಹ ನಿಬಂಧನೆ ಇದೆ. ಮಹಾಲಯ ಶ್ರಾದ್ದದಲ್ಲಿ ನಾವು ಬೇರೆಲ್ಲ ಪಿತೃಗಳಿಗೆ, ಮಾತಾಮಹ ವರ್ಗಕ್ಕೆ, ಮಾತೃಪಿತಾಮಹ ಪಿತಾಮಹಿ ವರ್ಗಕ್ಕೆಲ್ಲ ಕೊಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಮಹಾಲಯ ಶ್ರಾದ್ದವನ್ನು ಮಾಡಿದ್ರೂ ಕೂಡ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಮಾಡಬೇಕಾದ್ದು ಯುಕ್ತವಾದಂತಹದ್ದು ಆಗಿದೆ, ಶಾಸ್ತ್ರಸಮ್ಮತವಾಗಿದೆ. ಯಾಕೆಂದರೆ ಮಹಾಲಯ ಶ್ರಾದ್ದದಲ್ಲೇ ಪ್ರತಿ ಸಾಂವತ್ಸರಿಕ ಶ್ರಾದ್ದವು ಅಂತರ್ಗತವಾಗುವುದಿಲ್ಲ. ಇಷ್ಟೊತ್ತಿನ ತನಕ ಈ ಮಹಾಲಯ ಮತ್ತು ಶ್ರಾದ್ದದ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.